ದಾವಣಗೆರೆ ನಗರದಲ್ಲಿ ಮೆಕ್ಕೆಜೋಳ ಮತ್ತು ಭತ್ತ ಖರೀದಿ ಕೇಂದ್ರಗಳನ್ನು ತಕ್ಷಣವೇ ಆರಂಭಿಸುವಂತೆ ಆಗ್ರಹಿಸಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಜರುಗಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಶುರುವಾದ ಮೆರವಣಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಗೆ ನೇತೃತ್ವವನ್ನು ವಹಿಸಿದರು. ಅಂಬೇಡ್ಕರ್ ಪುತ್ಥಳಿಗೆ ವಿಜಯೇಂದ್ರ ಅವರು ಮಾಲಾರ್ಪಣೆ ಮಾಡಿದ ಬಳಿಕ ಮೆರವಣಿಗೆ ಪ್ರಾರಂಭವಾಗಿದ್ದು, ವಿಶೇಷ ಆಕರ್ಷಣೆಯಾಗಿ ಎತ್ತಿನ ಗಾಡಿಯಲ್ಲಿ ವಿಜಯೇಂದ್ರ, ಸಿಟಿ ರವಿ ಮತ್ತು ಮಾಜಿ ಸಚಿವ ರೇಣುಕಾಚಾರ್ಯ ಸವಾರಿಯಾಗಿದ್ದರು. ಕೈಯಲ್ಲಿ ಚಾಟಿ ಹಿಡಿದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ ನಾಯಕರ ನಡವಳಿಕೆಯಿಂದ ಜನರ ಗಮನ ಸೆಳೆಯಿತು. ನೂರಾರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿ ಸರ್ಕಾರದ ಕೃಷಿ ನೀತಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮೆರವಣಿಗೆಯಾದ್ಯಂತ ಖರೀದಿ ಕೇಂದ್ರ ತಕ್ಷಣ ತೆರೆ, ರೈತರಿಗೆ ನ್ಯಾಯ ಕೊಡಲಿ ಸರ್ಕಾರ ಎಂಬ ಕೂಗಾಟಗಳು ಮೊಳಗಿದ್ವು. ಬಿಜೆಪಿ ನಾಯಕರು ಸರ್ಕಾರ ರೈತರ ಸಂಕಷ್ಟವನ್ನ ತಕ್ಷಣವೇ ಖರೀದಿ ಕೇಂದ್ರಗಳನ್ನು ಕಾರ್ಯಾನ್ವಯಗೊಳಿಸಬೇಕು ಅಂತ ಆಗ್ರಹಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಎಲ್ಲ ರೈತ ಕಾರ್ಯಕರ್ತರು ಮುಂದಿರಬೇಕು. ದಯಮಾಡಿ ಸ್ವಲ್ಪ ಮುಂದಕ್ಕೋಗಿ. ಅದು ದಯಮಾಡಿ ಎಲ್ಲ ಆಗಡೆ ಕಡೆ ಇರುವಂತಹ ರೈತರುಗಳು ಕಾರ್ಯಕರ್ತರು ಎಲ್ಲ ಮುಂದಿರಬೇಕು. ದಯಮಾಡಿ ಸ್ವಲ್ಪ ಮುಂದಕ್ಕೋಗಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತಾಡ್ಲಿ. ಆ ಮರಿಕಾಡು ದಯವಿಟ್ಟು ಮುಂದಾದ ಸ್ವಲ್ಪ ಮುಂದೋಗಪ್ಪ. ಮರಿಕಾಡು ಮುಂದಾದ್ರು. ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯ ಅನ್ಯಾಯ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬೆಂಬಲ ಬೆಲೆ ಕೊಡದೇ ಇರ್ತಕ್ಕಂಥ ಸಿದ್ದರಾಮಯ್ಯ ಧಿಕ್ಕಾರ ಧಿಕ್ಕಾರ. ರೈತರ ರಕ್ತ ಎದ್ದಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈತರಿಗೆ ಬೆಂಬಲ ಕೊಡದಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮಾತಾಗಿ ಬಿವೈ ವಿಜೇಂದ್ರ ಅವರಿಗೆ, ಬಿವೈ ವಿಜೇಂದ್ರ ಅವರಿಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಜೊತೆಗೆ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಮಾಡಾಳು ವಿರೂಪಾಕ್ಷಪ್ಪನವರು, ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎ ನಡಳ್ಳಿ ಅವರವರು, ಎಸ್ ವಿ ರಾಮಚಂದ್ರಪ್ಪನವರು, ಲೋಕಿಕೆರೆ ನಾಗರಾಜರವರು,